ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗದೆ ಹೊತ್ತಿ ಉರಿಯಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗದೆ ಹೊತ್ತಿ ಉರಿಯಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗದೆ ಹೊತ್ತಿ ಉರಿಯಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗದೆ ಹೊತ್ತಿ ಉರಿಯಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ.
ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗನೆ ಹೊತ್ತಿ ಉರಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗನೆ ಹೊತ್ತಿ ಉರಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗನೆ ಹೊತ್ತಿ ಉರಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ ಹೇಗೆ? ಮೊನ್ನೆ ಬೇಗೂರಿನಲ್ಲಿ ಈ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಂತ ಶೆಡ್ಗಳು ಏಕಾಏಕಿಯಾಗಿ ದಗದಗನೆ ಹೊತ್ತಿ ಉರಿತು. ಯಾವಾಗ ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅನ್ನೋದು ಗೊತ್ತಾಯ್ತು, ಯಾವಾಗ ಪೊಲೀಸರು ಬಂದ್ರು, ಯಾವಾಗ ರೇಡ್ ನಡೆಯುತ್ತೆ ಅಂತ ಅನಿಸ್ತೋ, ಆಗ ಏಕಾಏಕಿಯಾಗಿ ಅಲ್ಲಿದ್ದಂತ ಎಲ್ಲಾ ಶೆಡ್ಗಳು ಸುಟ್ಟು ಕರಕಲಾದವು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಅಂಥದ್ದೇ ದುರಂತ. ಬೆಂಗಳೂರಿನ ಬಿಂಗಿಪುರದ ಬಳಿ ಅಗ್ನಿ ಅನಾಹುತ ಸಂಭವಿಸಿದೆ. ಶೆಡ್ಗಳಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಬೆಂಕಿಗಾಹುತಿ. ಶೆಡ್ಗಳಲ್ಲಿ ಇದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಎರಡನೇ ಬಾರಿ. ಮೊದಲನೇ ಬಾರಿ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬೆಂಕಿ ಆಕಸ್ಮಿಕವೋ ಅಥವಾ ಬೆಂಕಿ ಹಾಕಿದ್ದೋ ಅಂತ. ಈಗಲೂ ಕೂಡ ಶೆಡ್ನಲ್ಲಿದ್ದವರೆಲ್ಲರೂ ಕೂಡ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಶೆಡ್ನಲ್ಲಿ ಯಾರೂ ಇಲ್ಲ. ಆದರೆ ಶೆಡ್ನಲ್ಲಿ ಇದ್ದಂತ ಒಂದಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ.
ಅಕ್ರಮವಾಗಿ ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ಗಳಿದು. ಆ ಶೆಡ್ಗಳಲ್ಲಿ ಇದ್ದಂತಹ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿ. ಶೆಡ್ಗಳಲ್ಲಿ ಇದ್ದಂತವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ಹೋದ್ರು? ಹಾಗಾದ್ರೆ ಈ ಅಗ್ನಿ ಅವಘಡ ಸಂಭವಿಸಿದ